ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ವಿಶ್ವವಾಣಿ ಸ್ಪೆಷಲ್. ನಾನು ವೈದೇಹಿ ಬಾಟಿ. ಇವತ್ತು ನಮ್ ಜೊತೆಗೆ ಇರುವಂತಹ ಗೆಸ್ಟ್ ಇವ್ರ ಬಗ್ಗೆ ಹೇಳ್ಬೇಕು ಅಂತಂದ್ರೆ, ಇವರ ಒಂದು ಪಾತ್ರದಿಂದ ಒಂದು ಧಾರಾವಾಹಿ ಸೆಕೆಂಡ್ ಹಾಫ್ ಅಲ್ಲಿ ಕ್ಲಿಕ್ ಆಯ್ತು ಅಂತಾನೆ ಹೇಳ್ಬೋದು. ನಾನ್ ಮಾತಾಡ್ತಾ ಇರೋದು ಭಾಗ್ಯಲಕ್ಷ್ಮಿ ಧಾರಾವಾಹಿ ಬಗ್ಗೆ. ಮುಗ್ದೇ ಹೋಯ್ತು ಅಂತ ನಾವೆಲ್ಲ ಅನ್ಕೊಳ್ತಾ ಇರುವಾಗ ಕಿಶನ್ ಅನ್ನೋ ಒಂದು ರೋಲ್ ಧಾರಾವಾಹಿಗೆ ಕಿಕ್ ಸ್ಟಾರ್ಟ್ ಅನ್ನ ಕೊಡುತ್ತೆ. ಸೊ ಆ ರೋಲ್ ಮಾಡ್ತಾ ಇರುವಂತಹ ರಾಜೇಶ್ ಧ್ರುವ ಅವರು ನಮ್ ಜೊತೆಗೆ ಇದ್ದಾರೆ. ಸೀರಿಯಲ್ ಬಗ್ಗೆ, ಅವರ ಪರ್ಸನಲ್ ಬಗ್ಗೆ, ಲೈಫ್ ಬಗ್ಗೆ ತುಂಬಾನೇ ವಿಷಯ ಮಾತಾಡೋಕಿದೆ. ಅದಕ್ಕೂ ಮುಂಚೆ ಅವ್ರನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ರಾಜೇಶ್ ಅವರೇ, ನಮ್ಮ ಕಾರ್ಯಕ್ರಮಕ್ಕೆ ಸ್ವಾಗತ. ಥ್ಯಾಂಕ್ ಯು. ನಿಮಗೂ ಅಷ್ಟೇ. ಥ್ಯಾಂಕ್ ಯು. ಸೊ ನಾನು ಹೇಳ್ದೆ, ಒಂದು ಮುಗಿತಾ ಇರುವಂತಹ ಸೀರಿಯಲ್ಗೆ ಕಿಕ್ ಸ್ಟಾರ್ಟ್ ನಿಮ್ಮ ಒಂದು ರೋಲ್ ಸಿಕ್ತು ಅಂತಂದು ಕೊಟ್ಟಿರೋದು ಒಂದು ವಿಷಯ ಅಂತ. ಸೊ ಈ ರೋಲ್ ಬಗ್ಗೆ ಹೇಳೋದಾದ್ರೆ ಹೆಂಗ್ ಅಪ್ರೋಚ್ ಆಯ್ತು? ಡೈರೆಕ್ಟ್ ಆಗಿ ನಿಮ್ಮನ್ನ ಅಪ್ರೋಚ್ ಮಾಡಿದ್ರ? ನೀವ್ ಹೆಂಗ್ ಅದನ್ನ ಒಪ್ಕೊಂಡ್ರಿ? ಯಾವ ಒಂದು ಬೇಸಿಸ್ ಮೇಲೆ ಈ ರೋಲ್ ನ ನೀವು ಒಪ್ಕೊಂಡ್ರಿ ಅಂತ? ಇಲ್ಲ, ಬೇಸಿಸ್ ಅಂತಂದ್ರೆ ಸೀರಿಯಲ್ ಇಂಡಸ್ಟ್ರಿಲಿ ಅಷ್ಟು ಈಸಿಯಾಗಿ ನಿಮಗೆ ಪಾತ್ರದ ಒಂದು ವಿವರಣೆ ಕೊಡಲ್ಲ. ಒಂದು ಪಾತ್ರ ಇದೆ ಮಾಡಿ ಚಾನಲ್ ಇಂದ ಒಂದು ಆರ್ಡರ್ ತರ ಬರುತ್ತೆ. ಬಿಕಾಸ್ ನಾವೆಲ್ಲ ಒಂಥರ ಹೆಂಗೆ ಅಂತಂದ್ರೆ, ಚಾನಲ್ಗೆ ಮತ್ತೆ ನಮಗೆ ಒಳ್ಳೆ ಅವಿನಾಭಾವ ಸಂಬಂಧ ಇದೆ. ಅವ್ರು ಏನೇ ಹೇಳಿದ್ರು ಸುಮ್ನೆ ಹೇಳಲ್ಲ ಅನ್ನೋದೊಂದು ನಮಗೆ ಗೊತ್ತು, ಕಲ್ಪನೆ ಇದೆ. ಆಮೇಲೆ ಅಲ್ಲಿರೋಂಥವ್ರಿಗೆ ನಮ್ಮ ಪಾತ್ರ ನಾವು ಹೇಗೆ ಪೋಷಣೆ ಮಾಡಬಹುದು, ಇವ್ರು ಹೇಗೆ ತಗೋತಾರೆ, ಹೇಗೆ ಮಾಡ್ತಾರೆ ಅನ್ನೋ ಕ್ಲಾರಿಟಿ ಇರುತ್ತೆ. ಸೊ ಹಿಂದಿನ ಸೀರಿಯಲ್ ಏನೇನು ಗ್ಲಿಮ್ಸ್ ಗಳಿರ್ತವೆ ಎಲ್ಲ ನೋಡ್ತಾರೆ. ಇವ್ರಿಗೆ ಯಾವ್ದು ರೋಲ್ಸ್ ಸೆಟ್ ಆಗುತ್ತೆ, ಯಾವ್ದು ಕೊಟ್ರೆ ಈಸಿ ಎಲ್ಲ ಗೊತ್ತಿರುತ್ತೆ. ಅದ್ರ ಪ್ರಕಾರ ನೋಡಿದಾಗ ಶ್ರೀಗೌರಿ ನಾನು ಕೊನೆಯದಾಗಿ ಕಲರ್ಸ್ ಜೊತೆ ಮಾಡಿದಂಥದ್ದು. ಶ್ರೀಗೌರಿಲಿ ಆ ಪಾತ್ರದ ಇಂಪ್ಯಾಕ್ಟ್ ಬೇರೆ ತರ ಆಗಿತ್ತು. ಅಲ್ಲಿರೋ ರೈಟರ್ಸ್ ಗಳಾಗ್ಲಿ ಅಥವಾ ನೋಡ್ದವ್ರಾಗ್ಲಿ ಶರಣ ಹೆಗಡೆ ಪಾತ್ರ ಯಾವ ತರ ಇತ್ತು ಅಂತಂದ್ರೆ ಹೇಳ್ತಾರೆ, ಸರ್ ಸಕ್ಕದಾಗಿತ್ತು ಸರ್, ನೀವು ಸ್ಕ್ರೀನಲ್ಲಿ ಬಂದ್ರೇನೆ ಒಂಥರ ಮಜಾ ಇರ್ತಿತ್ತು. ಯಾಕೆ ಅದ್ರ ಇಂಪ್ಯಾಕ್ಟ್ ಹಾಗೆ ಆಗಿತ್ತು. ಸೊ ಶ್ರೀಗೌರಿ ಮುಗಿದ್ಮೇಲೆ ನಾನು ಎಲ್ರಿಗೂ ಒಂದು ಥ್ಯಾಂಕ್ಸ್ ಮೆಸೇಜ್ ಹಾಕಿದ್ದೆ. ಎಲ್ರಿಗೂ ಹಾಕಿದ್ದೆ, ಕಲರ್ಸ್ ಅಲ್ಲಿ ಇರುವಂತ ಪ್ರತಿಯೊಬ್ಬರು, ಅಲ್ಲಿರೋ ಅಸೋಸಿಯೇಟ್ ಡೈರೆಕ್ಟರ್ ಇಂದ ಹಿಡಿದು ಟಿಲ್ ಬಿಸ್ನೆಸ್ ಹೆಡ್ ಅವ್ರ ತನಕನೂ ಮೆಸೇಜ್ ಹಾಕಿದ್ದೆ. ಸೊ ಅಲ್ಲಿ ಫಿಕ್ಷನ್ ಹೆಡ್ ಆದಂತ JD ಸರು ಮತ್ತೆ ಸುಧನ್ವಾ ಸರು, ಆಮೇಲೆ ಪ್ರಶಾಂತ್ ನಾಯಕ್ ಅವರು ಇಮಿಡಿಯೇಟ್ ಆಗಿ ನನಗೆ ಒಂದು ಮೆಸೇಜ್ ಹಾಕಿದ್ರು, ಥ್ಯಾಂಕ್ಸ್ ಯು ಟು ಈ ತರ ಮತ್ತೆ ಬೇರೆ ಯಾವುದು ಇದಕ್ಕೆ ಪ್ರೊಡಕ್ಷನ್ಗೆ ಅಥವಾ ಇದಕ್ಕೆ ಕಮಿಟ್ ಆಗಬೇಡಿ, ವಿಲ್ ಲೆಟ್ ಯು ನೋ ಸೂನ್ ಅಂತ. ಓಕೆ ಸರ್ ಅಂತಂದೆ. ಬಟ್ ಸ್ವಲ್ಪ ಟೈಮ್ ತಗೋತು, ಅದಕ್ಕೆ ಆಲ್ಮೋಸ್ಟ್ ಒಂದು 4-5 months ಟೈಮ್ ತಗೋತು. ಬಟ್ ಎಲ್ಲೋ ಒಂದ್ ಕಡೆಯಿಂದ ನ್ಯೂಸ್ ಇತ್ತು, ಯಾವುದೋ ಒಂದು ನಡೀತಿರೋ ಸೀರಿಯಲ್ಗೆ ನನ್ನ ಕಾಸ್ಟ್ ಮಾಡ್ತಿದ್ದಾರೆ ಅಂತ. ಓಕೆ, ನಾನು ಸುಮ್ಮನಿದ್ದೆ. ಒಂದ್ಸಲ ಸುಧನ್ವಾ ಸರ್ ನನಗೆ ಹೇಳಿದ್ರು, ಈ ತರ ರಾಜೇಶ್, ನೀವು ಒಂದು ಭಾಗ್ಯಲಕ್ಷ್ಮಿಲಿ ಒಂದು ಮೇಜರ್ ಕ್ಯಾರೆಕ್ಟರ್ನ ಪ್ಲೇ ಮಾಡ್ತೀರಾ, ಸೊ ಈ ತರ ಡಿಸೈಡ್ ಮಾಡಿದ್ದೀವಿ. ಶೋರ್ ಸರ್, ನೀವು ಸುಮ್ಮನೆ ಕೊಟ್ಟರೆ ಅಂತ ಸುಮ್ಮನೆ ಕೊಡಲ್ಲ ಅಂತ ಗೊತ್ತು, ಬಟ್ ಏನ್ ಕ್ಯಾರೆಕ್ಟರ್ ಏನೋ ಗೊತ್ತಿರಲಿಲ್ಲ. ಯಾವಾಗ ನಾನು ಹೋಗೋಕ್ಕಿಂತ ಮುಂಚೆ ಪಾತ್ರದ ಬಗ್ಗೆ ಕೇಳಿದಾಗ ಈ ತರ ಅಂತ ಹೇಳಿದ್ರು, ಓಕೆ ಅಂತ ಒಪ್ಕೊಂಡೆ. ಪೂಜಾಗೆ ಒಂದು ಬಾಯ್ ಫ್ರೆಂಡ್, ಬಟ್ ನಾನು ನಿಜ ಹೇಳ್ತೀನಿ, ಪೂಜಾ ಯಾರು, ಭಾಗ್ಯ ಬಿಟ್ರೆ ಪೂಜಾ ಯಾರು, ಪೂಜಾ ಅಮ್ಮ ಯಾರು, ಪೂಜಾ ಅಪ್ಪ ಯಾರು ಅಥವಾ ಅವ್ರ ಫ್ಯಾಮಿಲಿ ಏನು ಫಾಲೋ ಮಾಡ್ತಿಲ್ಲ. ಬಿಕಾಸ್ ನಾನು ಅಷ್ಟೊಂದು ಸೀರಿಯಲ್ ಗಳನ್ನ ಫಾಲೋ ಮಾಡಲ್ಲ. ನನ್ನ ಸೀರಿಯಲ್ ಮಾತ್ರ, ನಾನು ಮಾಡ್ತಿದ್ದ ಸೀರಿಯಲ್ ಮಾತ್ರ ಫಾಲೋ ಮಾಡ್ತಿರ್ತೀನಿ. ಸರಿ ಅನ್ಬಿಟ್ಟು ನಾನು ಕುತ್ಕೊಂಡು ಒಂದು 50 ಎಪಿಸೋಡ್ ನೋಡಿದೆ. ಅಂದ್ರೆ ನನ್ನ ಪಾತ್ರದ ಇದಕ್ಕಿಂತ ಇಂಟ್ರೊಡಕ್ಷನ್ಗಿಂತ ಹಿಂದೆ ಏನೇನಾಯ್ತು ಅಂತ. ಅವಾಗ ನೋಡಿದಾಗ ಎಲ್ಲ ಫ್ಯಾಮಿಲಿ ಟ್ರೀ ಗೊತ್ತಾಯ್ತು ನನಗೆ, ಏನೇನು. ಎಸ್, ಓಕೆ ಹಿಂಗೆ, ಬಿಕಾಸ್ ನಾನು ಪ್ರಿಪೇರ್ ಆಗ್ಬೇಕು ಏನು ಅಂತ. ಬಟ್ ಅಲ್ಲಿ ಕಿಶನ್ ಕ್ಯಾರೆಕ್ಟರ್ ಬಗ್ಗೆ ಆಗ್ಲಿ ಎಲ್ಲೂ ಕೂಡ ಒಂದೇ ಒಂದು ಸುಳು ಕೂಡ ಇಲ್ಲ, ಬರ್ತಾನೆ ಅಥವಾ ಇದಾನೆ ಅನ್ನೋ ತರ. ಸರಿ ಆಯ್ತು ಅಂದ್ಬಿಟ್ಟು ಒಪ್ಕೊಂಡೆ. ಬಟ್ ಅಲ್ಲಿಂದ ಸ್ಟಾರ್ಟ್ ಆಯ್ತು. ಬಟ್ ನೀವ್ ಹೇಳಿದಾಗೆ ನನ್ನ ಪಾತ್ರದ ಮೂಲಕ ಅದು ನಿಂತ್ಕೊಂತು. ಸಾರಿ, ನಾನು ಅದನ್ನ ಒಪ್ಪಲ್ಲ. ಬಿಕಾಸ್ ಅದೆಲ್ಲ ಪ್ರೀ ಏನ್ ಗೊತ್ತಾ, ನಾವು ಹಿಂಗೆ ಭಾಗ್ಯಲಕ್ಷ್ಮಿ ಮುಗಿತಾ ಇದೆ ಅಂದಾಗ ನಿಮ್ಮ ಒಂದು ರೋಲ್ ಪರಿಚಯ ಆಗತ್ತೆ ಎಲ್ರಿಗೂ. ಅವಾಗ ಎಲ್ರು ಅನ್ಕೊಂಡಿದ್ದು, ಓಕೆ ಈ ರೋಲ್ ಇಂದ ಸೆಕೆಂಡ್ ಇನ್ನಿಂಗ್ಸ್ ಭಾಗ್ಯಲಕ್ಷ್ಮಿ ಸ್ಟಾರ್ಟ್ ಆಗ್ತಾ ಇದೆ ಅಂತ. ಅದೇ ಬೇಸಿಸ್ ಮೇಲೆ ನಾನು ನಿಮ್ಗೆ ಹಂಗೆ ತಗೊಂಡೆ. ಯಾಕಂದ್ರೆ ಇಲ್ಲ ಏನು ತೊಂದ್ರೆ ಇಲ್ಲ, ಸೆಕೆಂಡ್ ಇನ್ನಿಂಗ್ಸೇ. ಅಂದ್ರೆ ಈಗ ಪೂಜಾ ಅನ್ನೋ ಕ್ಯಾರೆಕ್ಟರ್ನ ಅಲ್ಲಿ ಮುಂಚೆ ಹೇಗೆ ಯೂಸ್ ಮಾಡ್ಕೊಂಡಿದ್ರು ತುಂಬಾ ಜನ ನೋಡಿದಾರೆ, ಬಿಗಿನಿಂಗ್ ಇಂದನೂ ಇದ್ರು. ಸಡನ್ ಆಗಿ ಇವಾಗ ಅವ್ರದೊಂದು ಮದ್ವೆ ಟ್ರ್ಯಾಕು, ಭಾಗ್ಯಂಗೆ ಒಂದು ಇನ್ನೊಂದು ಜವಾಬ್ದಾರಿ ಬರುತ್ತೆ, ಹಲವಾರು ಸವಾಲುಗಳು ಬರುತ್ತವೆ. ಆಬ್ವಿಯಸ್ಲಿ ಜನಕ್ಕೆ ಒಂದು ಕ್ಯೂರಿಯಾಸಿಟಿ ಇರುತ್ತೆ. ಇನ್ನು ಹಲವರು ಮುಗ್ಸ್ರೆ ಸಾಕು, ಪೇಷನ್ಸ್ ಇರಲ್ಲ ಅವ್ರಿಗೆ. ಸೀರಿಯಲ್ ಅಂದ್ರೆ ಪೇಷನ್ಸ್. ಯಾಕಂದ್ರೆ ಆಲ್ರೆಡಿ 830 ಎಪಿಸೋಡ್ ಆಗಿದೆ. 830 ಎಪಿಸೋಡ್ ನೋಡಿದವ್ರಿಗೆ ಇನ್ನೊಂದು ಸ್ವಲ್ಪ ಸೀರಿಯಲ್ಗಳದ್ದು ಹೊಸ ಏನೋ ಒಂದು ಟ್ರ್ಯಾಕ್ ಬರ್ತಾ ಇದೆ ಅಥವಾ ಹೊಸ ಒಂದು ತಿರುವು ಬರ್ತಾ ಇದೆ ಅಂತ ನೋಡಕ್ಕೆ ಪೇಷನ್ಸ್ ಇರಲ್ಲ. ಸೊ ಅಂತವ್ರಿಗೆ ನಾವ್ ಏನು ಹೇಳಕ್ಕಾಗಲ್ಲ. ಬಟ್ ಪೇಷನ್ಸ್, ಯಾಕೆಂತಂದ್ರೆ ಆ ಒಂದು ಸೀರಿಯಲ್ ಅನ್ನೋದೇ ನಾವು ಒಂದು ನಿಧಾನಕ್ಕೆ ತಗೊಂಡು ಹೋಗುವಂತ ಪ್ರೊಸೀಜರ್ಸ್. ಸಿನಿಮಾ ತರ ಹಿಂಗ್ ಹೋಗಲ್ಲ. ವೆಬ್ ಸೀರೀಸ್ ಜಮಾನ ಇವಾಗ ಹೆಂಗೆ ಅಂತಂದ್ರೆ ಇಮಿಡಿಯೇಟ್ ಆಗಿ ಆಗ್ಬಿಡ್ಬೇಕಲ್ಲ, ಹಿಂಗಾಗ್ಬಿಡ್ಬೇಕು. ಸೊ ಆ ತರದಲ್ಲಿ ಇದ್ದಾಗ ಹೊಸದೇನೋ ಬಂದಾಗ ತುಂಬಾ ಜನ
ನೋಡಿದಾರೆ ಮತ್ತೆ ಎಲ್ಲೋ ಸೀರಿಯಲ್ ಆನ್ ಮಾಡದೇ ಇದ್ದವರು ಬೇರೆ ಚಾನಲ್ ಕಡೆ ಮುಖ ಮಾಡಿದವರೆಲ್ಲ ಮತ್ತೆ ವಾಪಸ್ ಮುಖ ಮಾಡಿದಾರಂತೆ ಅಂತ ನನಗೆ ಎಷ್ಟೋ ಮೆಸೇಜ್ಗಳು ಕಾಲ್ಸ್ ಅಲ್ಲಿ ತುಂಬಾ ಜನ ಹೇಳ್ತಾರೆ ಏನೇನೋ ಆಗ್ಬಿಟ್ಟಿತ್ತಪ್ಪ, ಇವಾಗ ನೀವು ನಿಮ್ ಫ್ಯಾಮಿಲಿ ಬಂದ ಮೇಲೆ ಮಜಾ ಮಾಡ್ತಾ ಇದೆ, ನೋಡ್ತಾ ಇದೀವಿ ಅಂತ ಹೇಳ್ತಾರೆ. ಅವಾಗ ಅನ್ಸುತ್ತೆ ಓಕೆ, ಎಲ್ಲೋ ಒಂದು ಇಂಪ್ಯಾಕ್ಟ್ ಆಗಿದೆ, ಬೇಕಿತ್ತು ಸೀರಿಯಲ್ಗೆ ಅಂತ ಅನ್ಸುತ್ತೆ. ಅಯ್ಯೋ, ನಾವು ಸ್ಟೋರಿ ಮಾಡ್ತೀವಲ್ಲ, ನಿಮ್ ಸೀರಿಯಲ್ ಸ್ಟೋರಿ ಮಾಡ್ತೀವಿ, ನಾವು ದಿನ ಮಾಡ್ತೀವಿ ಆಯ್ತಾ. ಕಿಶನ್ ಮದ್ವೆ ಯಾವಾಗ ಮುಗಿಯುತ್ತೆ ಅನ್ನೋದೇ ಒಂದು ಚಿಂತೆ. ಕಿಶನ್ ಮದ್ವೆ ಆಗ್ತಾರೆ ಎಲ್ಲೆಲ್ಲಿ ನೋಡಿದ್ರು ಕಿಶನ್ ಮದ್ವೆ, ಪೂಜಾ ಮದ್ವೆ, ಕಿಶನ್ ಪೂಜಾ ಮದ್ವೆದೇ ಸುದ್ದಿ. ಸೊ ಸೀರಿಯಲ್ ಅಲ್ಲೂ ಸೊ ನಿಮಗೂ ಅದೇ ಬರ್ತಾರೆ. ಅಂದ್ರೆ ಈಗ ಸೀರಿಯಲ್ ಸೆಟ್ ಗೆ ತುಂಬಾ ಜನ ಆಡಿಯನ್ಸ್ ಬರ್ತಿರ್ತಾರೆ. ದೇವಸ್ಥಾನದಲ್ಲಿ ಮಾಡ್ತಿದ್ದಾಗ ಅಲ್ಲಿ ದೇವಸ್ಥಾನಕ್ಕೆ ಅಂತ ಬರೋರು ನಮ್ಮ ಪಾತ್ರದ ಬಗ್ಗೆ ಮಾತಾಡಿ ಮತ್ತೆ ಅವರ ಕ್ಯೂರಿಯಾಸಿಟಿಗಳನ್ನ ಹೇಳ್ಕೊಂಡು ತುಂಬಾ ಖುಷಿ ಪಡಿಸಿ ಹೋಗ್ತಾರೆ. ನಮ್ಗೆ ಇಲ್ಲ ಅಂತಿಲ್ಲ, ಅವ್ರಿಗೂ ಖುಷಿ ಪಟ್ಟಿದ್ದಾರೆ, ಇಲ್ಲ ಅಂತಿಲ್ಲ. ಒಳಗೊಳಗೆ ಅವ್ರಿಗೂ ಇರಿಟೇಷನ್ ಇದೆ, ಯಾವಾಗ ತಾಳಿ ಕಟ್ತೀರಾ, ಯಾವಾಗ ಮದುವೆ ಆಗ್ತೀರಾ. ಹೌದು, ಅಲ್ಲ ಅದು ಅದೇ ಹೇಳಿದ್ದು, ಪೇಷಂಟ್ ಅಷ್ಟೇ. ಸೊ ಈ ಒಂದು ಮದ್ವೆ ಒಂದು ಶೂಟಿಂಗ್ ನಡೀತಾ ಇದೆ ಅಂದ್ಕೊಳ್ತೀನಿ. ನಾನು ಮೊನ್ನೆ ನೋಡಿರೋ ಪ್ರಕಾರ ನೀವು ದೇವಸ್ಥಾನದಲ್ಲಿ ತಾಳಿ ಕಟ್ಬೇಕು ಅಂತ ನಿಂತಿರೋದು, ನಿಮ್ಮೆಲ್ಲರೂ ಒಪ್ಪಿಗೆ ಮೇಲೆ ಆಗ್ಬೇಕು ಅನ್ನೋದು ಒಂದಷ್ಟು ಸೀನ್ ನಡೀತಾ ಇದೆ. ಸೊ ಈಗ ನೆಕ್ಸ್ಟ್ ಏನು ನಿಮ್ಮ ಪಾತ್ರಗಳು ಬರುತ್ತಲ್ವಾ, ನಿಮ್ಮ ಮದುವೆ ಆದ್ಮೇಲಿನ ಪಾತ್ರಗಳು ಎಷ್ಟು ಇಂಪಾರ್ಟೆಂಟ್ ತಗೊಳುತ್ತೆ, ಏನೆಲ್ಲ ತಿರುವುಗಳನ್ನ ಕೊಡಬಹುದಾ, ಜನರು ಏನಾದ್ರು ನಿರೀಕ್ಷೆ ಇಟ್ಕೋಬಹುದಾ ಅಂತ? ಖಂಡಿತ ಇದೆ, ತಿರುವು ಅಂತೂ 100% ಇದೆ. ಬಟ್ ಮದುವೆ ಹೇಗಾಗುತ್ತೆ ಅನ್ನೋದು ನನಗೂ ಕ್ಯೂರಿಯಸ್ ಇದೆ, ಬಿಕಾಸ್ ಅದಿನ್ನೂ ಶೂಟ್ ಆಗಿಲ್ಲ. ಅಂದ್ರೆ ನಿಮ್ಗೆ ಗೊತ್ತಿರಲ್ವಾ ಇವಾಗ ಏನಾಗತ್ತೆ? ಅಂದ್ರೆ ಏನಂತಂದ್ರೆ ತುಂಬಾ ಇಂಪಾರ್ಟೆಂಟ್ ಇದ್ದಾಗ ಅವ್ರಾಗೆ ಹೇಳ್ತಾರೆ, ಈ ತರ ಇದೆ, ಪ್ರಿಪೇರ್ ಆಗಿರಿ, ಅದು ಇದು, ಅಥವಾ ಕಾಸ್ಟ್ಯೂಮ್ಸ್ ಈ ತರ ಬೇಕು, ಪ್ರಿಪೇರ್ ಆಗಿರಿ. ನಮ್ಗೆ ಅಷ್ಟೇ ಗೊತ್ತಿರುತ್ತೆ, ಏನ್ ಕತೆ ಇರತ್ತೆ ಅನ್ನೋದು ಗೊತ್ತಿರೋದಿಲ್ಲ. ನಮ್ ಸೆಟ್ಟಿಗೆ ಹೋದಾಗ್ಲೇ ಗೊತ್ತಾಗೋದು. ಅಂದ್ರೆ ಸ್ಕ್ರೀನ್ ಪ್ಲೇ, ಕತೆ ಏನು ಅಂತ ಗೊತ್ತು, ಒನ್ ಲೈನ್ ಬಂದಿರುತ್ತೆ, ಕತೆ ಏನು ಅಂತ ನಾವು ಕೇಳಿದಾಗ ಅವ್ರು ಹೇಳಿರ್ತಾರೆ. ಇಲ್ಲಾಂದ್ರೆ ಅಲ್ಲೋಗಿ ನಿಂತ್ಕೋ ಅಥವಾ ಬೆಳಗ್ಗೆ ಹೋದಾಗ ಓದ್ಕೋ, ಇವತ್ ಮಾತ್ರ ಏನೇನ್ ತೆಗಿತಿದಾರೆ ಅಂತ ಗೊತ್ತಿರುತ್ತೆ, ಮುಂದಿಂದು ಗೊತ್ತಿರೋದಿಲ್ಲ. ಎಲ್ರು ಅದೇ ಅನ್ಕೋತಾರೆ, ಹೇಳಿ ಸರ್ ಏನಾಗತ್ತೆ ಹೇಳಿ, ನಮ್ಗೆ ಗೊತ್ತಿಲ್ಲ. ಹೌದಾ, ನಾವು ಅನ್ಕೊಳ್ತೀವಲ್ಲ ಇವ್ರು ಆಕ್ಟ್ ಮಾಡ್ತಿದಾರೆ ಅಂದ್ರೆ ಇವ್ರ ಮುಂದ್ ಪಾತ್ರ ಏನಾಗುತ್ತೆ ಅಂತ ಇವ್ರಿಗೆ ಗೊತ್ತಾಗೋದಿಲ್ಲ. ಮುಂದಿನ ಯಾವುದೇ ಒಂದು ಸ್ಕ್ರೀನ್ ಪ್ಲೇ ಒನ್ ಲೈನರ್ಸ್ ಕೆಲವೊಂದ್ಸಲ ರೈಟರ್ಗೆ ಗೊತ್ತಿರಲ್ಲ, ಹೇಗ್ ರೆಸ್ಪಾನ್ಸ್ ಬರುತ್ತೆ ಅದ್ರ ಮೇಲೆ ಬರೀತಾರೆ. ಅಂದ್ರೆ ಇದು ರೀಮೇಕ್ ಅಲ್ಲ, ಅಲ್ಲಿಂದ ತಂದು ಇಲ್ಲಿ ಹಾಕು ಅನ್ನೋದಕ್ಕೆ. ಸೊ ಹಾಗಾಗಿ ಅದ್ರ ಮೇಲೆ ಬರೀತಾರೆ. ಸೊ ಹಾಗಾಗಿ ನಮಗೂ ಗೊತ್ತಿರಲ್ಲ, ಬಟ್ ಕ್ಯೂರಿಯಸ್ಲಿ ನಾವು ಕೇಳ್ತಾ ಹೋಗ್ತೀವಿ, ಏನಾದ್ರು ಏನೇನು ಹಲೋ ಏನಾಗ್ತದೆ. ಇದಾಗಿತ್ತು ರಾಜೇಶ್ ಅವರ ಮಾತು. ಹೋಪ್ಫುಲಿ ಈ ವಿಡಿಯೋ ನಿಮ್ಗೆ ಇಷ್ಟವಾಗಿದೆ ಅಂತ ಅನ್ಕೊಳ್ತೀನಿ. ಇಷ್ಟವಾಗಿದೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಮತ್ತೆ ಶೇರ್ ಮಾಡಿ. ಹಾಗೆ ನಮ್ಮ ವಿಶ್ವವಾಣಿ ಯೂಟ್ಯೂಬ್ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.